ಆ ವಿಗ್ರಹವನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಮೂಲ ವಿಗ್ರಹದಲ್ಲಿ ಶಂಖಚಕ್ರಗಳು ಶಿಲಾಮಯವಾಗಿಲ್ಲ. ಅಂದರೆ ಒರಿಜಿನಲ್ ಏನು ಶಿಲೆ ಅಂತ ಹೆಂಗೆ ಕರಿತೀವಿ ನಾವು, ಸ್ಟೋನ್, ಆದ್ರಲ್ಲಿ ಅದು ಸ್ಟೋನ್ ಅಲ್ಲ, ಅದು ದಿವ್ಯವಾದಂತಹ ಒಂದು ಮೆಟಲ್, ಒಂದು ವಸ್ತು ಅಂತ ಕರೀತಾರೆ, ಒಂದು ಮೆಟೀರಿಯಲ್ ಅಂತ ಕರೀತಾರೆ, ಎಲ್ಲೋ ಬೇರೆ ಲೋಕದಿಂದ ಬಂದಿದ್ದು ಅಂತಲೂ ಕೂಡ ಇರಲಿ. ಆದರೆ ಅದು ಒರಿಜಿನಲ್ ಇದು ಸ್ಟೋನ್ ಥರ ಇಲ್ಲ. ಅದು ಶಂಖಚಕ್ರಗಳನ್ನು ಸ್ವರ್ಣ ಶಂಖಚಕ್ರಗಳು, ಅಂದರೆ ಚಿನ್ನದಲ್ಲಿ ಮಾಡಿದ ಶಂಖ ಮತ್ತು ಚಕ್ರಗಳನ್ನು ಆಮೇಲೆ ಅದಕ್ಕೆ ಅಳವಡಿಸಲಾಗಿದೆ. ಯಾಕೆ ಹೀಗೆ, ಎಲ್ಲಿಂದ ಬಂತು ಶಂಖಚಕ್ರಗಳು ಅನ್ನುವಂತಹ ಚರ್ಚೆ ಬಂದಾಗ ನಮಗೆ ಗೊತ್ತಾಗೋದು, ರಾಮಾನುಜಾಚಾರ್ಯರು ಇದ್ದ ಕಾಲಕ್ಕೆ, ಭಗವದ್ ರಾಮಾನುಜಾಚಾರ್ಯರ ಕಾಲ ತಮಗೆಲ್ಲ ಗೊತ್ತಿದೆ. 1017ರಲ್ಲಿ ಅವರ ಅವತಾರವಾಯಿತು, ಸಾಮಾನ್ಯ ಶಕೆ. 1137 ತನಕ ಅವರು ಈ ಭೂಮಿಯ ಮೇಲೆ ಮಂಗಳಾಶಾಸನವನ್ನು ಮಾಡ್ತಾ ಇದ್ದರು. ಇವರು ಸುಮಾರು 1060-62ರ ಸುಮಾರಿಗೆ ಅವರು ತಿರುಪತಿಗೆ ಆ ಭೇಟಿಯಾಗಿತ್ತು. ಅವರು ಶ್ರೀರಂಗದಲ್ಲಿದ್ದಾಗಲೇ ಒಂದು ಚರ್ಚೆ ಆರಂಭವಾಯಿತು ತಿರುಪತಿ ದೇವಸ್ಥಾನದಲ್ಲಿ. ಅಲ್ಲಿ ಮೊದಲಿನಿಂದಲೂ ಪುರಾಣಗಳಲ್ಲಿ ಬರೋದು, ಅಲ್ಲಿ ಪರಮಾತ್ಮ ತಾನಾಗಿ ಆವಿರ್ಭಾವವಾದ ಸ್ವಯಂ ವ್ಯಕ್ತ ಅಂತ. ಸ್ವಯಂ ವ್ಯಕ್ತ ಅಂದರೆ ತಾನೇ ಬಂದು ಅಲ್ಲಿ ನೆಲೆಸಿರುವಂತಹ ಒಂದು ಜಾಗ ಅದು.